ಹೇಳಿ ಅಷ್ಟು ಸುಲಭದಲ್ಲಿ ಅದು ಅರ್ಥ ಆಗಲ್ಲಪ್ಪ. ನೀವು ಒಂದು ವಿಶೇಷವಾದಂತಹ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಜಟಾಪಟಿ, ಎನ್ಡಿಎ ವರ್ಸಸ್ ಇಂಡಿ ಕೂಟದ ಸಂಘರ್ಷ. ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದ ಮಹಾಪ್ರಮಾದವೊಂದು ಕೊನೆಗೂ ಸರಿಯಾಗಿದೆ. ಕಂಡವರ ಮನೆ, ರೈತರ ಜಮೀನು, ಪುರಾತನ ದೇಗುಲಗಳು, ಇಡೀ ಗ್ರಾಮಗಳೇ ತನ್ನದು ಅಂತಿದ್ದ ವಕ್ಫ್ ಬೋರ್ಡ್ಗೆ ಕೊನೆಗೂ ಮೂಗುದಾರ ಬಿದ್ದಿದೆ. ಲೋಕಸಭಾ ಕಲಾಪದ ಸಂಘರ್ಷದ ಮಧ್ಯೆಯೂ ಬಹುಸಂಖ್ಯಾತರಿಗೆ ಕಂಟಕವಾಗಿದ್ದ ವಕ್ಫ್ ಮಸೂದೆ ಪಾಸ್ ಆಗಿದೆ. ವಕ್ಫ್ ಬಿಲ್ ಮಂಡಿಸಿದ ಕಿರಣ್ ರಿಜಿಜು. Honorable Speaker, sir, I rise to move the motion for consideration of the Waqf Amendment Bill 2025 and Mussalman Waqf Repeal Bill 2024. ಕರಾಳ ಬೋರ್ಡಿಗೆ ಚಂದದ ಹೆಸರು. ವಕ್ಫ್ ಅಲ್ಲ ಇನ್ಮುಂದೆ ಉಮೀದ್ ಆಕ್ಟ್. ನರೇಂದ್ರ ಮೋದಿ ಸರ್ಕಾರ ಕೇವಲ ವಕ್ಫ್ ಬೋರ್ಡ್ ಆರ್ಭಟಕ್ಕೆ ಮೂಗುದಾರ ಹಾಕಿಲ್ಲ, ಅದರ ಬದಲಿಗೆ ವಕ್ಫ್ ಅನ್ನೇ ನಾಮವಶೇಷ ಮಾಡಿದೆ. ಹೌದು, ವಕ್ಫ್ ಬದಲು ಉಮೀದ್ ಅಂತ ಕರೆಯುತ್ತೇವೆ ಎಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಘೋಷಿಸಿದ್ದಾರೆ. सबके मन में उम्मीद जागेगा. उम्मीद इसलिए जागेगा कि एक नए सवेरा आने वाला है, इसलिए नए एक्ट का नाम भी उम्मीद हो गया है. तो उम्मीद क्यों हुआ है सर? ಕಂಡ ಭೂಮಿ ವಕ್ಫ್ನದ್ದು ಎನ್ನುವಂತಿಲ್ಲ. सबसे ड्रैकोनियन प्रोविजन इस एक्ट में था तो सेक्शन 40 था. सेक्शन 40 के तहत वक्फ बोर्ड, आप लोग बार बार कहते हैं ना ये ऐसा नहीं है, ऐसा ही है. सेक्शन 40 में किसी भी जमीन को आप वक्फ प्रॉपर्टी डिक्लेयर कर देता था, वो प्रॉपर्टी को हमने हटा दिया है. ಸರ್ಕಾರಿ ಭೂಮಿ ವಕ್ಫ್ಗೆ ಕೊಟ್ಟಿದ್ದು ಕಾಂಗ್ರೆಸ್. 5 मार्च 2014 को उस समय के यूपीए सरकार ने 123 प्राइम प्रॉपर्टीज को जो हाउसिंग एंड अर्बन डेवलपमेंट मिनिस्ट्री के तहत आता है, उसको आपने दिल्ली वक्फ बोर्ड को ट्रांसफर कर दिया. क्या जरूरत था? ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಅನ್ನೇ ಕೊಡ್ತಿತ್ತು. अगर आज हम ये संशोधन लेके नहीं आते तो जिस सदन में हम बैठे हैं, ये पार्लियामेंट बिल्डिंग, इसको भी क्लेम किया जा रहा था. एयरपोर्ट, बसंत विहार, और अगर नरेंद्र मोदी जी का सरकार नहीं आते, अगर यूपीए का सरकार कंटिन्यू रहता, तो क्या क्या बिल्डिंग को नोटिफाई किया जाना था. ಮೋದಿ ಸರ್ಕಾರ ಕರಾಳ ವಕ್ಫ್ ಬೋರ್ಡ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆ. ಮುಂದಿನ ದಿನಗಳಲ್ಲಿ ವಕ್ಫ್ನಿಂದ ಆಗುತ್ತಿದ್ದ ಅವಾಂತರಕ್ಕೆ ಬ್ರೇಕ್ ಬಿದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಷ್ಟು ಸುಲಭದಲ್ಲಿ ಅದು ಅರ್ಥ ಆಗಲ್ಲಪ್ಪ. ನೀವು ಒಂದು ವಿಶೇಷವಾದಂತಹ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಜಟಾಪಟಿ, ಎನ್ಡಿಎ ವರ್ಸಸ್ ಇಂಡಿ ಕೂಟದ ಸಂಘರ್ಷ. ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದ ಮಹಾಪ್ರಮಾದವೊಂದು ಕೊನೆಗೂ ಸರಿಯಾಗಿದೆ. ಕಂಡವರ ಮನೆ, ರೈತರ ಜಮೀನು, ಪುರಾತನ ದೇಗುಲಗಳು, ಇಡೀ ಗ್ರಾಮಗಳೇ ತನ್ನದು ಅಂತಿದ್ದ ವಕ್ಫ್ ಬೋರ್ಡ್ಗೆ ಕೊನೆಗೂ ಮೂಗುದಾರ ಬಿದ್ದಿದೆ. ಲೋಕಸಭಾ ಕಲಾಪದ ಸಂಘರ್ಷದ ಮಧ್ಯೆಯೂ ಬಹುಸಂಖ್ಯಾತರಿಗೆ ಕಂಟಕವಾಗಿದ್ದ ವಕ್ಫ್ ಮಸೂದೆ ಪಾಸ್ ಆಗಿದೆ. ವಕ್ಫ್ ಬಿಲ್ ಮಂಡಿಸಿದ ಕಿರಣ್ ರಿಜಿಜು. Honorable Speaker, sir, I rise to move the motion for consideration of the Waqf Amendment Bill 2025 and Mussalman Waqf Repeal Bill 2024. ಕರಾಳ ಬೋರ್ಡಿಗೆ ಚಂದದ ಹೆಸರು. ವಕ್ಫ್ ಅಲ್ಲ ಇನ್ಮುಂದೆ ಉಮೀದ್ ಆಕ್ಟ್. ನರೇಂದ್ರ ಮೋದಿ ಸರ್ಕಾರ ಕೇವಲ ವಕ್ಫ್ ಬೋರ್ಡ್ ಆರ್ಭಟಕ್ಕೆ ಮೂಗುದಾರ ಹಾಕಿಲ್ಲ, ಅದರ ಬದಲಿಗೆ ವಕ್ಫ್ ಅನ್ನೇ ನಾಮವಶೇಷ ಮಾಡಿದೆ. ಹೌದು, ವಕ್ಫ್ ಬದಲು ಉಮೀದ್ ಅಂತ ಕರೆಯುತ್ತೇವೆ ಎಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಘೋಷಿಸಿದ್ದಾರೆ. सबके मन में उम्मीद जागेगा. उम्मीद इसलिए जागेगा कि एक नए सवेरा आने वाला है, इसलिए नए एक्ट का नाम भी उम्मीद हो गया है. तो उम्मीद क्यों हुआ है सर? ಕಂಡ ಭೂಮಿ ವಕ್ಫ್ನದ್ದು ಎನ್ನುವಂತಿಲ್ಲ. सबसे ड्रैकोनियन प्रोविजन इस एक्ट में था तो सेक्शन 40 था. सेक्शन 40 के तहत वक्फ बोर्ड, आप लोग बार बार कहते हैं ना ये ऐसा नहीं है, ऐसा ही है. सेक्शन 40 में किसी भी जमीन को आप वक्फ प्रॉपर्टी डिक्लेयर कर देता था, वो प्रॉपर्टी को हमने हटा दिया है.
ಸರ್ಕಾರಿ ಭೂಮಿ ವಕ್ಫ್ಗೆ ಕೊಟ್ಟಿದ್ದು ಕಾಂಗ್ರೆಸ್ 5 मार्च 2014 को उस समय का यूपीए सरकार ने 123 प्राइम प्रॉपर्टीज को जो हाउसिंग एंड अर्बन डेवलपमेंट मिनिस्ट्री के तहत आता है उसको आपने दिल्ली वक्फ बोर्ड को ट्रांसफर कर दिया। क्या जरूरत था? ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಅನ್ನೇ ಕೊಡ್ತಿತ್ತು। अगर आज हम ये संशोधन लेके नहीं आते तो जिस सदन में हम बैठे हैं ये पार्लियामेंट बिल्डिंग इसको भी क्लेम किया जा रहा था। एयरपोर्ट बसंत विहार और अगर नरेंद्र मोदी जी का सरकार नहीं आते अगर यूपीए का सरकार कंटिन्यू रहता तो क्या क्या बिल्डिंग को नोटिफाई किया जाना था। ಮೋದಿ ಸರ್ಕಾರ ಕರಾಳ ವಕ್ಫ್ ಬೋರ್ಡ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆ। ಮುಂದಿನ ದಿನಗಳಲ್ಲಿ ವಕ್ಫ್ನಿಂದ ಆಗುತ್ತಿದ್ದ ಅವಾಂತರಕ್ಕೆ ಬ್ರೇಕ್ ಬಿದ್ದಿದೆ। ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ। ಅಷ್ಟು ಸುಲಭದಲ್ಲಿ ಅದು ಅರ್ಥ ಆಗಲ್ಲ. ಬನ್ನಿ ಒಂದು ವಿಶೇಷವಾದಂತಹ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಜಟಾಪಟಿ, ಎನ್ಡಿಎ ವರ್ಸಸ್ ಇಂಡಿ ಕೂಟದ ಸಂಘರ್ಷ. ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದ ಮಹಾಪ್ರಮಾದವೊಂದು ಕೊನೆಗೂ ಸರಿಯಾಗಿದೆ. ಕಂಡವರ ಮನೆ, ರೈತರ ಜಮೀನು, ಪುರಾತನ ದೇಗುಲಗಳು, ಇಡೀ ಗ್ರಾಮಗಳೇ ತನ್ನದು ಅಂತಿದ್ದ ವಕ್ಫ್ ಬೋರ್ಡ್ಗೆ ಕೊನೆಗೂ ಮೂಗುದಾರ ಬಿದ್ದಿದೆ. ಲೋಕಸಭಾ ಕಲಾಪದ ಸಂಘರ್ಷದ ಮಧ್ಯೆಯೂ ಬಹುಸಂಖ್ಯಾತರಿಗೆ ಕಂಟಕವಾಗಿದ್ದ ವಕ್ಫ್ ಮಸೂದೆ ಪಾಸ್ ಆಗಿದೆ. ವಕ್ಫ್ ಬಿಲ್ ಮಂಡಿಸಿದ ಕಿರಣ್ ರಿಜಿಜು. Honorable Speaker, sir, I rise to move the motion for consideration of the Waqf Amendment Bill 2025 and Musalman Waqf Repeal Bill 2024. ಕರಾಳ ಬೋರ್ಡಿಗೆ ಚಂದದ ಹೆಸರು. ವಕ್ಫ್ ಅಲ್ಲ, ಇನ್ಮುಂದೆ ಉಮೀದ್ ಆಕ್ಟ್. ನರೇಂದ್ರ ಮೋದಿ ಸರ್ಕಾರ ಕೇವಲ ವಕ್ಫ್ ಬೋರ್ಡ್ ಆರ್ಭಟಕ್ಕೆ ಮೂಗುದಾರ ಹಾಕಿಲ್ಲ, ಅದರ ಬದಲಿಗೆ ವಕ್ಫ್ ಅನ್ನೇ ನಾಮವಶೇಷ ಮಾಡಿದೆ. ಹೌದು, ವಕ್ಫ್ ಬದಲು ಉಮೀದ್ ಅಂತ ಕರೆಯುತ್ತೇವೆ ಎಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಘೋಷಿಸಿದ್ದಾರೆ. सबके मन में उम्मीद जागेगा। उम्मीद इसलिए जागेगा कि एक नए सवेरा आने वाला है, इसलिए नए एक्ट का नाम भी उम्मीद हो गया है। तो उम्मीद क्यों हुआ है सर? ಕಂಡ ಭೂಮಿ ವಕ್ಫ್ನದ್ದು ಎನ್ನುವಂತಿಲ್ಲ. सबसे ड्रैकोनियन प्रोविजन इस एक्ट में था तो सेक्शन 40 था। सेक्शन 40 के तहत वक्फ बोर्ड, आप लोग बार बार कहते हैं ना ऐसा नहीं है, ऐसा ही है। सेक्शन 40 में किसी भी जमीन को आप वक्फ प्रॉपर्टी डिक्लेयर कर देता था, वो प्रॉपर्टी को हमने हटा दिया है। ಸರ್ಕಾರಿ ಭೂಮಿ ವಕ್ಫ್ಗೆ ಕೊಟ್ಟಿದ್ದು ಕಾಂಗ್ರೆಸ್ 5 मार्च 2014 को उस समय का यूपीए सरकार ने 123 प्राइम प्रॉपर्टीज को जो हाउसिंग एंड अर्बन डेवलपमेंट मिनिस्ट्री के तहत आता है उसको आपने दिल्ली वक्फ बोर्ड को ट्रांसफर कर दिया। क्या जरूरत था? ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಅನ್ನೇ ಕೊಡ್ತಿತ್ತು। अगर आज हम ये संशोधन लेके नहीं आते तो जिस सदन में हम बैठे हैं ये पार्लियामेंट बिल्डिंग इसको भी क्लेम किया जा रहा था। एयरपोर्ट बसंत विहार और अगर नरेंद्र मोदी जी का सरकार नहीं आते अगर यूपीए का सरकार कंटिन्यू रहता तो क्या क्या बिल्डिंग को नोटिफाई किया जाना था। ಮೋದಿ ಸರ್ಕಾರ ಕರಾಳ ವಕ್ಫ್ ಬೋರ್ಡ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆ। ಮುಂದಿನ ದಿನಗಳಲ್ಲಿ ವಕ್ಫ್ನಿಂದ ಆಗುತ್ತಿದ್ದ ಅವಾಂತರಕ್ಕೆ ಬ್ರೇಕ್ ಬಿದ್ದಿದೆ। ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ।